ಸರ್, ಇದರಲ್ಲಿ ಈ ಪ್ರಕರಣದಲ್ಲಿ ಒಂದಿಷ್ಟು ಅನುಮಾನಗಳಿದ್ದಾವೆ. ಅಂದರೆ ಹೇಳ್ತಾ ಇದ್ದಾರೆ, ಕೊಲೆ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಶೆಡ್ನಲ್ಲಿ ಇರಲಿಲ್ಲ ಅಂತ ಹೇಳಿ. ಅಕಸ್ಮಾತಾಗಿ ಕೊಲೆ ಆದಾಗ ದರ್ಶನ್ ಶೆಡ್ನಲ್ಲಿ ಇರದೇ ಹೋದರೆ ಏನಾಗುತ್ತೆ, ಇದ್ದಿದ್ರೆ ಏನಾಗುತ್ತೆ? ನಾನು ಹೇಳಿದೆ ಶುರುವಿನಲ್ಲಿ ಈ ಒಂದು ಕೃತ್ಯ ಹೇಗೆ ನಡೀತು, ಯಾತಕ್ಕೋಸ್ಕರ ನಡೀತು, ಮೋಟಿವ್, ಉದ್ದೇಶ ಏನು, ಕೊಲೆ ಯಾರಿಗೆ ತೊಂದರೆ ಆಗಿತ್ತು, ಇವನಿಂದ ಯಾರಿಗೆ ತೊಂದರೆ ಆಗಿತ್ತು, ಅವನು ಪ್ರೇಯಸಿಗೆ. ಪ್ರೇಯಸಿ ಯಾರು? ಪವಿತ್ರ ಗೌಡ. ಅವಳು ಯಾರಿಗೆ ಪ್ರೇಯಸಿ? ದರ್ಶನ್. ಅವರಿಬ್ಬರು ತಾನೇ ಇಲ್ಲಿ ಇವರು ಈ ಒಂದು ಕೃತ್ಯ ಮಾಡಬೇಕಾದ್ರೆ ಕಾರಣ. ಯಾರನ್ನು ಬಳಸ್ಕೊಂಡ್ರು? ಸಹಚರರು. ನೀವೇನಿದ್ರಿ 17ರಲ್ಲಿ 2 ಕಳೆದ್ರೆ ಇನ್ನು 15 ಜನ. 15 ಜನಕ್ಕೂ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅವ್ರಿಗೆಲ್ಲ ಟಾಸ್ಕು ಗೊತ್ತಲ್ಲ. 15 ಜನನ ಒಂದು ಟೈಮ್ ದೇವರ್ ಇನ್ ದ ಗ್ಯಾರೇಜ್, ರೈಟ್? ಐ ಮೀನ್ ದಟ್ ಶೆಡ್ ಏನು ವಾಸದ ಮನೆಯೇನಾ? ಆಯಿತು, ನೀವು ಹೇಳಿದ್ರಿ ಅವನು ಎಲ್ಲಿರಲಿಲ್ಲ ಅಂತ. ನಾನು ಹೇಳಿದೆ ಅವನು ಅಲ್ಲಿ ಇದ್ದ ಅನ್ನೋದಕ್ಕೆ ಸಾಕ್ಷಿ, ನೇರವಾಗಿ ಟೆಕ್ನಿಕಲ್ ಸಾಕ್ಷಿ ನಾನು ಹೇಳಿದೆ. ಒಂದು ವೇಳೆ ಅಲ್ಲಿದ್ದರೆ ಅದು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಬೇಟ, ಅವನ ಹತ್ರನೂ ಫೋನ್ ಇದೆ, ಟವರ್ ಇದೆ, ನಾನು ಫಿಕ್ಸ್ ಮಾಡೋಕ್ಕಾಗುತ್ತೆ ಟವರ್ ಓವರ್ನೈಟ್. ಹಾಗೇನು ಹೇಳ್ತೀರಾ? ಅಲ್ಲ, ಅಕಸ್ಮಾತ್ ಇರದೆ ಅಲ್ಲ, ಇನ್ನೊಂದು ಕೇಳಿ, ಭಾಳ ಮಜದು. ಅದಂದರೆ ಬೆಂಗಳೂರಿಂದ ಇವನು ರಾತ್ರಿ ಮೈಸೂರಿಗೆ ಹೋಗ್ತಾನೆ, ಅಲ್ಲಿ ಒಂದು ಕಡೆ ಉಳಿತಾನೆ. ಅದು ರೂಮ್ ಮೊದಲೇ ಬುಕ್ ಮಾಡಿದನೋ ಆ ತಕ್ಷಣ ಹೋಗಿ ಎಂಟ್ರಿ ಮಾಡಿದನೋ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ದಿವಸ ರಾತ್ರಿ, ಕೊಲೆಯಾದ ದಿವಸ ರಾತ್ರಿ ಯಾಕೆ ಹೋಗ್ಬೇಕು ಮೈಸೂರಿಗೆ ಇವನೊಬ್ಬನು? ಏನೋ ಪ್ರೋಗ್ರಾಮ್ ಇತ್ತೇನಾ? ಪೇಪರಲ್ಲಿ ಬಂದಿತ್ತಾ ನಾಳೆ ದಿವಸ ಇಂಥವ್ರು ವಿಸಿಟ್ ಮಾಡ್ತಾರೆ ಮೈಸೂರಿಗೆ ಅಂತ? ಹೋಟ್ಲಲ್ಲಿ ಏನೋ ರಿಸರ್ವ್ ಆಗಿತ್ತಾ ಹಿಂದಿನ ದಿವಸ? ಮತ್ತು ಇದಕ್ಕೆಲ್ಲ ಯಾರು ಉತ್ತರ ಹೇಳಬೇಕು? ಅದಕ್ಕೆ ಹೇಳೋದು, ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಡ್ನ ಒಂದು ಕಾಂಡಕ್ಟ್ ಅಂದರೆ ಅವನ ನಡೆ, ಆ ಗಿವನ್ ಪಾಯಿಂಟ್ ಆಫ್ ಟೈಮಲ್ಲಿ, ಡೇನಲ್ಲಿ ಎಲ್ಲ. ಸಬ್ಸಿಕ್ವೆಂಟ್ ಕಾಂಡಕ್ಟು ಅದಕ್ಕೆ ಮೊದಲಿನ ಕಾಂಡಕ್ಟ್. ಈ ಥರ ಇದ್ದವನು ಇಲ್ಲಿ ಥರ ಆಗಬೇಕಾದ್ರೆ ಯಾಕೆ ಕಾರಣ? ತಪ್ಪು ಮಾಡಿದ್ದಾನೆ ಅಂತ. ಇಲ್ಲಾಂದರೆ ಯಾಕೆ ಹೋಗ್ಬೇಕು ಮೈಸೂರಿಗೆ? ಏನು ಶೂಟಿಂಗ್ ಇತ್ತಾ ಅಲ್ವಾ? ಹೀಗೆ ಇವೆಲ್ಲದಕ್ಕೂ ಕೂಡ ಉತ್ತರ ಅವರು ಹೇಳಬೇಕು. ಪೊಲೀಸರು ಹೇಳೋದು ಈಸ್ ಫೌಂಡ್ ಗಿಲ್ಟಿ, ಹಿ ಹ್ಯಾಸ್ ಕಮಿಟೆಡ್ ದ ಅಫೆನ್ಸ್ ಬಿಚಿಂಗ್ ಆಲ್ ದಿ ಎವಿಡೆನ್ಸ್. ಬಟ್ ಇದೆಲ್ಲ ಕೋರ್ಟ್ನಲ್ಲಿ ಸಾಕ್ಷಿ ಆಗುತ್ತಾ ಸರ್? ಇದೆಲ್ಲ ಒಪ್ತಾರಾ? ಅವರೇ ಮತ್ತೆ ಇಷ್ಟೊತ್ತು ಹೇಳಿದೆ ನಾನೇನು, ಎವಿಡೆನ್ಸ್ ಆ್ಯಕ್ಟಲ್ಲಿ ಇದಕ್ಕೆಲ್ಲ ಮಹತ್ವ ಇದೆ. ನಾನು ಹೇಳಿದೆ ಇದೆಲ್ಲ ಕೂಡ ಒಂದಕ್ಕೊಂದು ಗಟ್ಟಿ ಸರಪಣಿ ಆಗಬೇಕಷ್ಟೇ. ಎ ಫಾರ್ಮಿಡಬಲ್ ಚೈನ್ ಅಂದರೆ ಗಟ್ಟಿಯಾದ ಸರಪಳಿ ಆಗಬೇಕು. ಅದಕ್ಕೆ ಒಂದೊಂದು ಕೊಂಡಿಗೂ ಒಂದೊಂದು ಸಾಕ್ಷಿ ಅಂತ ತಗೊಂಡ್ರು ಕೂಡ ಈ ಥರದ್ದು, ಆ ಥರದ್ದು 36, 40, 50, 60, 70 ಇರ್ಬೋದು ಇದರಲ್ಲಿ. ಹಾಗಿದ್ದರೆ ಎಲ್ಲರದ್ದು ಒಂದೊಂದು ಪಾತ್ರ ಇರುತ್ತೆ. ಈಚ್ ಒನ್ ಹ್ಯಾಸ್ ಪ್ಲೇಡ್ ಇಸ್ ರೋಲ್ ಅಲ್ಟಿಮೇಟ್ಲಿ ಟು ಡನ್ ಅವೇ ವಿತ್ ಹಿಮ್. ಅದು ಆಗಿರೋದು ಆದಮೇಲೂ ಅವ್ರಿಗೆ ಗೊತ್ತಿದೆ. ಯಾರಾದರೂ ಬಂದು ಹೇಳಿದಾರೇನೋ ನಾನೇ ಮಾಡಿದ್ದೀನಿ ಅಂತ? ಮಾಡಿದರೂ ಕೂಡ ಪ್ರಾಕ್ಸಿ, ಸುಳ್ಳು. ಅವ್ರು ಬೇರೆ ಕವರಪ್ ಮಾಡ್ಕೊಂಡ್ಬಂದು ಹೇಳಲಿಕ್ಕೆ ಬಂದಿದ್ದಾರೆ. ಯಾತಕ್ಕೆ ಬಂದಿದ್ದಾರೆ? ಫಾರ್ ಗೇನ್, ಸುಳ್ಳು ಹೇಳಲಿಕ್ಕೆ ದುಡ್ಡು ತೊಗೊಂಡು ಬಂದಿದ್ದಾರೆ. ಅವ್ರು ನಂಬ್ತಾರ? ಹಾಗೆ. ಆಮೇಲೆ ದುಡ್ಡು ಎಲ್ಲಿಂದ ಬಂತು ಇವಾಗ ಟ್ರೇಸ್ ಮಾಡಿದ್ದಾರೆ. ನೀನು ಯಾಕೆ ಕೊಡಬೇಕು ದುಡ್ಡು ಸುಳ್ಳು ಹೇಳಲಿಕ್ಕೆ? ಬಿಕಾಸ್ ಯು ಆರ್ ಫೌಂಡ್ ಗಿಲ್ಟಿ ಆಫ್ ಇಟ್. ಇದು ಕಾನೂನಲ್ಲೇ ಅವಕಾಶ ಇದೆ. ಮಿಸ್ಇನ್ಫಾರ್ಮಿಂಗ್ ದ ಪೊಲೀಸ್ ಆರ್ ದಿ ಅಥಾರಿಟಿ ಟು ಮಿಸ್ಲೀಡ್ ದೆಮ್ ಅಂತ. ಈಗ ನಾನು ಒಂದು ಆಕ್ಷನ್ ತೆಗೆಯುವಂಥ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅಂದರೆ ಈ ಥರದ ಆ ಒಂದು ಇನ್ಫಾರ್ಮೇಷನ್ ಮೇಲೆ ಈ ಥರ ಒಂದು ಕಾಯ್ದೆ ಇದೆ, ಕಾಯ್ದೆ ಅಡಿಯಲ್ಲಿ ಕಲಂ ಇದೆ, ಕಲಂ ಪ್ರಕಾರ ನಾನು ಕ್ರಮ ಜರುಗಿಸ್ಬೇಕಂತ ಜರುಗಿಸೋದಾದರೆ ಅದು ಬರ್ತದೆ, ಆಟೋಮೆಟಿಕ್ಕಾಗಿ ಬರ್ತದೆ. ಅವನಿಗೆ ಸುಳ್ಳು ಹೇಳಿದ್ರೂ ನಿಜ ಹೇಳಿದನೋ ಅಂತ ಅರಿವಾಗಲ್ಲ ಅಥಾರಿಟಿಗೆ. ಇವರು ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿ ಅವರನ್ನು ದಾರಿ ತಪ್ಪಿಸಿದರೆ ಅದು ಕೂಡ ಅಪರಾಧನೇ. ಅದು ಕೂಡ ಅವರ ಒಂದು ಸ್ವಭಾವ ಅಥವಾ ಕಾಂಡಕ್ಟನ್ನು ತೋರಿಸ್ತದೆ.
ಇದೊಂಥರ ಮೂಟೆ ಕಟ್ಟಿದಾಗೆ. ಎಸ್ ಸರ್, ಇನ್ನೊಂದು ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಡ್ರಿಂಕ್ಸ್ ಮಾಡಿ ನಶೆಯಲ್ಲಿ ಆ ವ್ಯಕ್ತಿಯನ್ನು ಹೊಡೆದಿದ್ರೆ ಈ ಪ್ರಕರಣದಲ್ಲಿ ಏನಾಗ್ಬೋದು ಅಂತ. ನೋಡಿ, ಡ್ರಿಂಕ್ ಮಾಡಿ ನಶೆ ಬರೋದು ಯಾವಾಗ? ಸಾರೆ ಅಂಗಡಿ ಹತ್ರ ಇಬ್ಬರು ಇರ್ತಾರೆ ಅಂತ ಇಟ್ಕೊಳ್ಳಿ. ಏಯ್ ಫ್ರೆಂಡ್ಸೇ ಇರ್ತಾರೆ ಅವರು. ಒಂದು ಬಾಟ್ಲು ಸಾರಾಯ ಕೊಡಿಸಿರ್ತಾನೆ ಅವನು. ಇನ್ನೊಂದು ಬಾಟ್ಲು ಕೊಡಿಸು ಅಂತಾನೆ. ಏನೋ ಕೆಟ್ಟದಾಗ ಬೈತಾನೆ. ಮಗನೇ ಅಂತ ಕಪಾಳ ಕೊಡಿತಾನೆ, ಬಿದ್ದೋಗ್ಬಿಡ್ತಾನೆ, ಕೋಳಿ ಮರಿತಾನೆ. ಅದು ಇದು ಆ ಥರ ಆಗಿದೆನಾ? ಇಲ್ಲ. ಓಕೆ, ಕಾನ್ಸ್ಪಿರಸಿ ಇದೆ, ಪ್ರಿಪ್ರೇಷನ್ ಇದೆ, ಮೋಟಿವ್ ಇದೆ, ಗ್ಯಾದರ್ ದಿ ಪೀಪಲ್, ಕಿಡ್ನ್ಯಾಪ್ ಮಾಡಿಸಿದ್ದಾನೆ, ತಂದು ಒಂದು ಜನ ಇರಬಾರ್ದಂಥ ಜಾಗದಲ್ಲಿ ಜನ ಇಟ್ಟಿದ್ದಾನೆ, ಇನ್ಕ್ಲೂಡಿಂಗ್ ದ ವಿಕ್ಟಿಮ್. ಡೀಲ್ ಮಾಡಿದ್ದಾರೆ, ಸತ್ತಿದ್ದಾನೆ, ಬಿಸಾಕಿದ್ದಾರೆ. ಬಿಸಾಕಿರೋ ಜಾಗದಿಂದ ನೀವು ಉಲ್ಟಾ ಒಂದು ಸ್ಪ್ರಿಂಗ್ ಥರ ಅದನ್ನು ಎಪಿಸೆಂಟ್ರ್ ಮಾಡಿಕೊಂಡು ಅಲ್ಲಿಂದ ತನಿಖೆ ಮಾಡ್ಕೊಂಡು ಬಂದಿದ್ದೀರಾ. ವಾಪಸ್ ಎಲ್ಲಿ ತನಕ ಹೋಗಿದೆ? ಇದು ಚಿತ್ರದುರ್ಗ ತನಕ ಹೋಗಿದೆ. ಇನ್ನೊಂದು ಕವಲು ಮೈಸೂರಿಗೆ ಹೋಗಿದೆ. ಇನ್ಯಾವಳ್ಳಿಗೆ ನಾವು ಹೋಗಿದ್ದೇನೆ ಇದು? ಇವೆರಡೂ ಕೂಡ, ಎರಡೂ ದಾರಿಗಳಲ್ಲೂ ಕೂಡ ಒಂದನ್ನು ಬಿಡದೆ ನೀವು ತನಿಖೆ ಮಾಡಿದಿರ, ಒಂದು ಸಂದರ್ಭನೂ ಬಿಡದೆ ತನಿಖೆ ಮಾಡಿದಿರ. ಈ ಸಾಂದರ್ಭಿಕ ಸಾಕ್ಷಿಗಳಿದೆಯಲ್ಲ, ಇಫ್ ದೇ ಆರ್ ಕ್ಲಿಂಚಿಂಗ್, ಕೋರ್ಟ್ ಬಿಲೀವ್ಸ್ ಇಟ್. ನ್ಯಾಚುರಲ್ ಆಗಿ ಅದು ಬಂದಿದ್ದರೆ ಕೋರ್ಟು ನಂಬುತ್ತೆ. ಯಾಕೆಂದರೆ ನಂಬಲಿಕ್ಕೆ ಸಾಕ್ಷಿಗಳು ಇವತ್ತು ಟೆಕ್ನಿಕಲ್ ಎವಿಡೆನ್ಸು ಕೂಡ ಇದೆ. ಬಟ್ ಇಂಥ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಲ್ವಾ ಸರ್? ಏನಿಲ್ಲ, ಪ್ರತ್ಯಕ್ಷ ಸಾಕ್ಷಿ ಇಲ್ಲದೆ ಇದ್ದರೆ ಅದೇ ಇವಾಗಿರೋ ಪ್ರಶ್ನೆ. ನಾನು ಹೇಳಿದ್ರಲ್ಲ ಉದಾಹರಣೆ, ಯಾರೂ ನೋಡಿಲ್ಲ, 1 ತಿಂಗಳಾಗಿದೆ ರಿಪೋರ್ಟ್ ಮಾಡೋಕ್ಕೆ. ನನಗೆ ಸಿಕ್ಕಿದ 4-7 ಬೋನು, ಒಂದು ಪಾರ್ಟ್ ಆಫ್ ಸ್ಕಲ್ಲು, ಒಂದು ಪಾರ್ಟ್ ಆಫ್ ಜಾ, ಪಾರ್ಟ್ ಆಫ್ ಏನು ಸ್ಪೈನಲ್ ಕಾರ್ಡ್, ಓಕೆ, ಪೆಲ್ವಿಕ್ ಇದು ಬೋನ್, ಇನ್ನೊಂದು ಫ್ಯೂಮರ್ ಬೋನ್. ಓಕೆ, ಇಷ್ಟನ್ನು ಹೇಳಿ ಒಂದು ಮನುಷ್ಯನ ಅಂತ ಹೇಳೋಕ್ಕಾಗುತ್ತಾ? ಅದು ಪರ್ಟಿಕ್ಯುಲರ್ ಇಂಥ ಮನುಷ್ಯ ಎ ಅಂತ ಹೇಳೋಕ್ಕಾಗುತ್ತಾ? ನಾವು ಹೇಳಿದ್ದೀವಿ. ಓಕೆ, ಹಾಗೆಯೇ ಇಲ್ಲಿ ಕೂಡ ಆ ಸಂದರ್ಭಗಳನ್ನು ಕತೆ ಹೇಳ್ದಾಗಲ್ಲ, ಆ ಸಂದರ್ಭಗಳನ್ನು ಕೂಡಿ ಹಾಕಿ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಆ ಟೈಮ್ ಲೈನ್ ಏನಿದೆ, ಆ ಟೈಮ್ ಲೈನಲ್ಲಿ ಟಿಲ್ ದಿ ಬಾಡಿ ಈಸ್ ಟ್ರೇಸ್ಡ್, ಅಥವಾ ಬಾಡಿ ಟ್ರೇಸ್ ಆದಾಗಿಂದ ಅವನು ಕಿಡ್ನ್ಯಾಪ್ ಮಾಡಿದವರಿಗೆ ಫರ್ಮಿಟಬಲ್ ಇದ್ದರೆ, ಅಂದರೆ ಯಾವುದಕ್ಕೆ ಒಂದು ಡೌಟ್ ಬರ್ದಾಗಿದ್ದರೆ ನಂಬುತ್ತೆ. ಓಕೆ ಸರ್, ಈಗ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನ ಟೈಮ್ ಇರುತ್ತೆ. ಅದಕ್ಕಿಂತ ಮೊದಲು ಏನಾದರೂ ಈ ಆರೋಪಿಗಳಿಗೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆನಾ? ಐ ಡೋಂಟ್ ಥಿಂಕ್. ಯಾಕೆಂದರೆ ಇದು ಭಾಳ ಮಹತ್ವವಾದಂಥ ಕೇಸು, ಜೊತೆಗೆ ಒಂದು ಹೈ ಪ್ರೊಫೈಲ್ ಕೇಸ್ ಅಂತ ನಾವು ಅಷ್ಟೇ ತೊಗೊಳ್ಳೋದಾದರೆ ಸರಿ ಇಲ್ಲ. ಒಂದು ಒಳ್ಳೆ ವೆಲ್ ಇನ್ವೆಸ್ಟಿಗೇಟೆಡ್ ಕೇಸ್, ವೆರಿ ವೆಲ್ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್ ಡ್ಯೂ ಟು ದ ಹಾರ್ಡ್ ವರ್ಕ್ ಆಫ್ ದಿ ಪೊಲೀಸ್. ಹಾಗಾಗಿ ಕಷ್ಟ ಇದೆ. 90 ದಿವಸ ಅಲ್ಲ, ಅದು ಇಂಟು ಮೆನಿ ಟೈಮ್ಸ್ ಹಾಕಿದ್ರೂ ಕೂಡ ಕಷ್ಟ ಇದೆ. ನನಗೇನೋ ಅನಿಸ್ತದೆ. ಯಾಕೆ ನಾನು ಹೇಳಿದೆ, ನಂದೊಂದು ಕೇಸು 7 ಮೂಳೆ ಕೇಸು ನಿಮ್ಗೆ ಹೇಳಿದ್ದು, 6 ವರ್ಷ ಜೈಲಲ್ಲಿದ್ದು 6ನೇ ವರ್ಷ ಕನ್ವಿಕ್ಷನ್ ಆದಾಗ ಜೈಲಲ್ಲೇ ಸತ್ತ ಒಬ್ಬ ಮೇನ್ ಅಕ್ಯೂಸ್ಡ್. ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅಯ್ಯೋ, ನನಗಿನ್ನು ಜೈಲಿನ ಗತಿ ಅಂತ. ಅರ್ಥ ಆಯ್ತೇನು? ಆದ್ದರಿಂದ ನನ್ನ ಒಂದು ಅನುಭವದಲ್ಲಿ ಹೇಳೋದಾದರೆ ಇದು ಭಾಳ ಕಷ್ಟ ಇದೆ. ಮೊದಲನೇ ಸ್ಥಿತಿಗೆ ಬರ್ಬೋದು ಅವರು, ಬದುಕಿದ್ರು ಕೂಡ. ನನಗೆ ಲಿವ್ ಟು ಮೈಸೆಲ್ಫ್ ಅಂದರೆ ದಿಸ್ ಎ ಕೇಸ್ ಫಾರ್ ಡೆತ್ ಸೆಂಟೆನ್ಸ್. ಹೌದು. ರಾಜ್ಯದ ಕೆಲಸ ಏನು? ತನ್ನ ಪ್ರಜೆಗಳ ಜೀವ ಮತ್ತು ಅವರ ಆಸ್ತಿಯನ್ನು ಕಾಪಾಡೋದು. ಇದು ಸಿವಿಲ್ ಮ್ಯಾಟ್ರ್ ಅಲ್ಲ, ಇದು ಕ್ರಿಮಿನಲ್ ಮ್ಯಾಟ್ರ್. ಈಗ ರಾಜ್ಯ ತಗೊಂಡ್ರೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ 7.5 ಕೋಟಿ ಜನ ಇದ್ದಾರೆ. ಅಷ್ಟು ಜನದ ಒಂದು ಪ್ರಾಣ ಅಥವಾ ಇನ್ನೊಂದು ಅವರ ಆಸ್ತಿಗಳನ್ನು ಕಾಪಾಡೋ ಕೆಲಸ ಈ ರಾಜ್ಯ ಸರ್ಕಾರಕ್ಕಿದೆ. ಅವರಿಗೆ ಒಂದು ಏಜೆನ್ಸಿ ಕೊಟ್ಟಿದ್ದಾರೆ, ಆದರೆ ಪೊಲೀಸ್ ಕೆಲಸ ಅದನ್ನು ಮಾಡದೆ ಹೋದರೆ ಜನ ನಂಬ್ತಾರೇನಾ? ನಮ್ಮ ಸರ್ಕಾರ ನಂಬ್ತಾರ? ನಮ್ಮ ಪೊಲೀಸರು ನಂಬ್ತಾರ? ನಮ್ಮ ನ್ಯಾಯಾಂಗನ ನಂಬ್ತಾರ?
ಒಂದು ಇದು ರೆಸ್ಪಾನ್ಸಿಬಿಲಿಟಿ ವೈಸ್ ಆ ಇಲಾಖೆಗಳ ಒಂದು ಜವಾಬ್ದಾರಿ ಮಟ್ಟಕ್ಕೆ ಆದರೆ ಜವಾಬ್ದಾರಿಗೆ ಅವರು ಜವಾಬ್ದಾರಿ ನಿಭಾಯಿಸಬೇಕಾದ್ರೆ ಅವರಿಗೆ ತಕ್ಕಂಥ ಸಾಕ್ಷಿ ಕೊಡಬೇಕಂತ. ಈಗ ನಾನು ಹೇಳೋ ಸಂದರ್ಭಗಳನ್ನು ನೋಡಿದ್ರೆ ಇದು ಬಲವಾದ ಸಾಕ್ಷಿ. ಬಲವಾದ ಸಾಕ್ಷಿ ಕೊಟ್ಟರು ಇವರಿಗೆ ಲೀನಿಯಂಟ್ ವ್ಯೂ ತೊಗೊಳ್ಬೇಕು ಯಾಕೆ? ಇವರೇನು ಬಡಪಾಯಿಗಳ ಅಥವಾ ಏನು ತಿಳಿದವರ? ಲೀನಿಯಂಟ್ ವ್ಯೂ ಯಾವ ತೊಗೊಳ್ತಾರೆ? ನಾನು ಹೇಳಿದಲ್ಲ ಸಾರಾಯಿ ಅಂಗಡಿ ಹತ್ರ ಆದಂಥ ಇನ್ಸಿಡೆಂಟ್, ದೇ ವಿಲ್ ಟೇಕ್ ಎ ಲೀನಿಯಂಟ್ ವ್ಯೂ. ಸ್ಪರ್ ಆಫ್ ದಿ ಮೂಮೆಂಟ್, ಒಂದು ಕೋಪ ಬಂತು, ಹೊಡೆದ, ಅವನು ಕುಡ್ದಿದ್ದ, ಇವನು ಕುಡ್ದಿದ್ದ, ಕಾನ್ಸಿಕ್ವೆನ್ಸಸ್ ಅವರಿಗೆ ಅರ್ಥ ಆಗಿಲ್ಲ, ದೇ ಕುಡ್ ನಾಟ್ ಎಸ್ಟಿಮೇಟ್, ಒಪ್ಕೊಳ್ತಾರೆ. ಇಲ್ಲಿ ಏನು ಎಷ್ಟು ಪ್ಲೆಂಟಿ ಆಫ್ ಟೈಮ್ ಇತ್ತು, ಪ್ಲೆಂಟಿ ಆಫ್ ಟೈಮ್ ವಾಸ್ ಅಟ್ ದೇರ್ ಡಿಸ್ಪೋಸಲ್. ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂದರೆ, ಒಂದು ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ಪ್ರಿಪೇರ್ ಮಾಡ್ತಾನೋ ಹಾಗೆ ಇಟ್ಸ್ ಎ ವೆಲ್ ಇಂಜಿನಿಯರ್ಡ್ ಮರ್ಡರ್. ಹಾಗೆ ಮಾಡಿದ್ದಕ್ಕೆ ಇವತ್ತು ಇಷ್ಟೊಂದು ಸಾಕ್ಷಿಗಳು ಸಿಕ್ಕಿದ್ದು. ಅಚಾನಕ್ಕಾಗಿ ಪಟಾಪಟ್ ಅಂತ ಆಗೋಗ್ಬಿಟ್ಟಿದ್ರೆ ಹೇಳ್ಬೋದಿತ್ತು, ಎಸ್ ಇನ್ ದ ಸ್ಪರ್ ಆಫ್ ದ ಮೂಮೆಂಟ್, ಇನ್ ಈಟ್ ಆಫ್ ದ ಮೂಮೆಂಟ್ ಆಗಿದೆ ಅಂತ. ಆ ಥರ ಅಲ್ಲ ಇದು. ಎಲ್ಲರೂ ಮಲ್ಟಿಪಲ್ ಇಂಜುರೀಸ್ ಅಂದರೆ ಏನು, 7 ಟೈಪ್ 9 ಟೈಪ್ ಇದೆ ಅಂತೆ. 7 to 9 ಟೈಪ್ ಅಂದರೆ 9 ಟೈಪ್ ಆಫ್ ವೆಪನ್ಸ್, ಅಂದರೆ ಮಿನಿಮಮ್ 9 ಪರ್ಸನ್ಸ್ ಅಥವಾ 10%, ಅಥವಾ ಒಬ್ಬನೇ ಇನ್ನೊಬ್ಬಂದು ಈಸ್ಕೊಂಡು ಹೊಡೆದಿರ್ಬೋದು. ಹಾಗೆ ರಿಪೀಟ್ ಮಾಡೋಕ್ಕೆ ಇವ್ರಿಗೆ ಸಾಕು 15-16 ಜನ ಹೊಡೆದಿದ್ರೆ. ಕೆಲವರು ಕೈಯಲ್ಲಿ ಹೊಡೆದಿದ್ದಾರೆ, ಕಾಲಲ್ಲಿ ಹೊಡೆದಿದ್ದಾರೆ, ಏನೆಲ್ಲ ಹೇಳ್ತಾರೆ. ಹಾಗೆ ನೋಡಿದರೆ ಇದೆಲ್ಲ ಆಗುತ್ತೆ. ನೀವು ಹೇಳಿದ್ರೆ ಶೂ ಸೀಸ್ ಮಾಡಿದರೆ, ಶೂ ಅದರದ್ದು ಸೋಲ್ ಮೇಲೆ ಹೋಗುತ್ತೆ. ಸೋಲ್ ಆಡಿದ್ದು ಇಟ್ ಬಿಕಮ್ಸ್ ಎ ವೆಪನ್. ಸಾಫ್ಟ್ ಇದ್ದರೆ ಸ್ವಲ್ಪ ಸಾಫ್ಟ್ ಇಂಜುರೀಸ್ ಆಗಿಬಿಡ್ಬೋದು. ಹಾರ್ಡಿದ್ದರೆ ನೀವು, ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಮಕ್ಕಳು ಹಿಂದೆ ಸೀಟಲ್ಲಿ ಕೂತಿರ್ತಾರೆ, ಏರ್ಪೋರ್ಟಿಂದ ಬರ್ತಾಯಿರ್ತಾರೆ ಮನೆಗೆ, ಎಲ್ಲ ಹೋಗಿದ್ದವರು. ಅವರು ಒಂದು ಹೈ ಪ್ರೊಫೈಲ್ ಫ್ಯಾಮಿಲಿನೇ. ಆ ಮಕ್ಕಳೇ ಆಟ ಆಡುವಾಗ ಗುದ್ಕೋತಾರೆ, ಒಬ್ರಿಗೊಬ್ರು ಗುದ್ಕೊಂಡಾಗ ಒಬ್ಬನಿಗೆ ಹೊಟ್ಟೆ ಗುದ್ಬಿಡ್ತಾನೆ. ಅವನು ಸ್ವಲ್ಪ ದೂರ ಆದಮೇಲೆ ಹೊಟ್ಟೆ ನೋವು ಅಂತ ಶುರು ಮಾಡ್ತಾನೆ. ಅಲ್ಲೇ ಹತ್ತಿರದಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ತೋರಿಸಿದ್ರೆ, ಇಲ್ಲ ನೀವು ಇಮಿಡಿಯೇಟಾಗಿ ದೊಡ್ಡ ಆಸ್ಪತ್ರೆಗೆ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ. ದೊಡ್ಡ ಆಸ್ಪತ್ರೆಗೆ ತೊಗೊಂಬಂದರೆ ಅಲ್ಲಿ ನೋಡಿದ್ರೆ ಅದು ಮೇನ್ ಪ್ಯಾಂಕ್ರಿಯಾಸ್ ಏನಿದೆ ಅದು ಪಂಕ್ಚರ್ ಆಗಿದೆ. ಮಕ್ಕಳು ಹೊಡೆದಾಡಿರೋದು, ಅದು ಸ್ವಂತ ಅಣ್ಣ ತಮ್ಮಂದರು ಆ ಟೈಪು, ಕಸಿನ್ಸ್ ಆ ಟೈಪು. ಅಲ್ಲಿಂದ ಬಂದು ನಮ್ಮ ಹಾಸ್ಪಿಟಲಲ್ಲಿ ಎಂಥ ಇಮಿಡಿಯೇಟ್ ಡಾಕ್ಟರ್ಸ್ ಡಯಾಗ್ನೈಸ್ ಮಾಡಿದ್ರಿಂದ ಅವರು ಆ ಆರ್ಗನ್ನ ರಿಮೂವ್ ಮಾಡಬೇಕಂತ ಹೇಳ್ತಾರೆ. ಆದಮೇಲೆ ಅದು ಮಾಡಿದರೆ ಲೈಫಿಗೆ ಏನು ತೊಂದರೆ ಆಗೋಲ್ಲ, ಬಟ್ ಲೈಫ್ ಲಾಂಗ್ ಆ ಒಂದು ಮೆಡಿಸಿನ್ ಅಸಿಸ್ಟೆನ್ಸಲ್ಲಿ ಇರಬೇಕಂತ. ಆದರೆ ಉಳ್ಕೊಂಡ, ಅದು ಹೇಳೋದು ಏನು ಆಕ್ಸಿಡೆಂಟಲ್ ಇಂಜುರಿ, ಅನ್ಇಂಟೆನ್ಷನಲ್ ಇಂಜುರಿ ಇಲ್ಲ. ಇಲ್ಲಿ ನಾನು ಹೇಳಿದಾಗೆ ಇಂಜಿನಿಯರ್ಡ್, ವೆಲ್ ಇಂಜಿನಿಯರ್ಡ್ ಕಾನ್ಸ್ಪಿರಸಿ ಮೇಲೆ ಅಫೆನ್ಸ್ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್. So they have achieved their goal of getting rid of him who was responsible for humiliating whatever is ಲವರೋ ಪ್ಯಾರಮರೋ ಅಥವಾ ನೇನೋ. ಆಗ ಆ ಉದ್ದೇಶಕ್ಕೆ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.